ಯಾರು ಆ ಥರ ಯಾರು ಹೇಳಿಲ್ಲ. ಅದು ನೋಡಿಲ್ಲ, ನಾನು ನೋಡಿಲ್ಲ. ಹಿಂದೆ ಮುಸ್ಲಿಂ ನಾಯಕರೆಲ್ಲ ಒಗ್ಗಟ್ಟಾಗಿದ್ರಿ, ಒಡಕಾಗಿದೆ ಅಂತ ಎಲ್ಲ ಒಗ್ಗಟ್ಟಾಗಿದ್ದೀವಿ ಸರ್. ಯಾರಿಲ್ಲ ಅದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನ. ಆ ಥರ ಇಲ್ಲ, ಯಾರಿಲ್ಲ. ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ನಿನ್ನೆ ರಿಜ್ವಾನ್ ಸಾಯಂಕಾಲನೂ ಫೋನ್ ಮಾಡ್ದ ಇದೇ ವಿಚಾರ, ಗುಲ್ಮಾ ಇಕ್ರಮ್ ಗುರುಗಳ ವಿಚಾರಕ್ಕೆ ರಿಜ್ವಾನ್ ಅವರು ಫೋನ್ ಮಾಡಿದರು, ಹಾರಿಸ್ ಬೈ ಫೋನ್ ಮಾಡಿದರು, ಸಲೀಮ್ ಅಹಮದ್ ಫೋನ್ ಮಾಡಿದರು. ಇದೆಲ್ಲ ನಾವು ಸೇರ್ಕೊಂಡು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗ್ತದೆ. ಇದು ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದೆ, ಎಲ್ಲ ಕಡೆ ಪ್ರೆಸ್ ಮೀಟ್ಗಳು ನಡೀತಾ ಇದೆ. ಇದಾಗಬಾರ್ದಂತ ನಿನ್ನೆ ರಿಜ್ವಾನು ಫೋನ್ ಮಾಡಿದ್ದಾರೆ, ಸಲೀಮು ಫೋನ್ ಮಾಡಿದ್ದಾರೆ, ಎಲ್ಲರೂ. ಈಗ ನಾಳೆ ಕೂತ್ಕೊಂಡು ನಾವೆಲ್ಲ ಸೇರೇ ಬಗೆಹರಿಸ್ಕೊಳ್ಬೇಕಾಗ್ತದೆ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದರು, ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕಡೆಗೆ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಆ ಕುಟುಂಬದವರಿಗೆ ಕೊಡಬೇಕಂತ ಆ ಪದ್ಧತಿ ಮುಂಚೆಯಿಂದ ಬಂದಿದೆ. ಈಗ ನಮ್ಮಲ್ಲೂ ಭಾಳ ಜನ ಮುಸ್ಲಿಮಲ್ಲಿ ನಮ್ಮ ಯು ಟಿ ಖಾದರ್ ಅವ್ರ ತಂದೆ ತಿರೋಗಿದ್ರು, ಅವ್ರು ಕೊಟ್ಟಿಲ್ವ, ಯು ಟಿ ಖಾದರಿಗೆ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ಟರ. ಆ ಥರ ಆವತ್ತಿಂದ ಪದ್ಧತಿ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ, ನಮ್ಮ ಕರ್ಸ್ ಕೇಳಿ ಕೊಡಬೇಕಾಗಿತ್ತಂತ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅವತ್ತಿಂದ ಪದ್ಧತಿ ಬಂದಿದ್ದ ಕಾರಣಕ್ಕೆ ಅಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಜನರಲ್ ಎಲೆಕ್ಷನ್ ನೋಡುವಂತ ಹೇಳಿದಾರಿಲ್ಲ. ಟಿಕೆಟ್ ಧರ್ಮಗುರುಗಳನ್ನ ಕರೆದು ಕೇಳ್ಕೊಡ್ಬೇಕಿತ್ತು ಅಂತ ಗುರುಗಳು ಕೇಳಬೇಕಂತಲ್ಲ, ಕೇಳಿದ್ರು ಟಿಕೆಟ್, ಕೇಳಿದ್ದು ಕೊಟ್ಟಿಲ್ಲ ಅಂತ ಆ ಸಮಾಧಾನ ಇದೆ. ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಯಾರನ್ನ ಅವ್ರ ಮನೆಯಲ್ಲಿ ಸತ್ತರೆ ಆ ಕುಟುಂಬಕ್ಕೆ ಕೊಡೋದು ಆ ಪದ್ಧತಿ ಅವತ್ತಿಂದ ಬಂದಿದೆ. ನಮ್ಮಲ್ಲೂ ಆ ಪದ್ಧತಿ ಇದೆ. ಜನರಲ್ ಎಲೆಕ್ಷನ್ನಲ್ಲಿ ನೋಡುವಂಥ ಹೈಕಮಾಂಡೇ ಹೇಳಿದಾರಲ್ಲ. ಮನೆ ಸುರ್ಜೇವಾಲ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದ್ದಾರೆ. ಸಮಾಧಾನ ನಾಳೆ ಸಮುದಾಯದ ವಿರುದ್ಧ ಅಂತಲ್ಲ. ಹಂಗಿಲ್ಲ. ಅದು ನಾನು ಮೊನ್ನೆನೂ ಹೇಳಿದ್ದೇನೆ ಮಾಧ್ಯಮದಲ್ಲಿ. ಅದು ಕ್ರಮ ಆ್ಯಂಟಿ ಪಾರ್ಟಿ ಮಾಡಿದರೆ ಕ್ರಮ ತೊಗೊಳ್ಬೇಕು. ಅದಕ್ಕೆ ಪ್ರೊಸೀಜರ್ ಅಂತ ಇರ್ತದೆ. ಆ ಪ್ರೊಸೀಜರ್ ಫಾಲೋ ಮಾಡಬೇಕಂತ ನಮ್ದಿದು. ಏನು ನೋಟಿಸ್ ಅದೇ ತಾನೇ ಹೇಳ್ತಾರೆ. ನಾನು ನೋಟಿಸ್ ಕೊಡಬೇಕಾಗಿತ್ತು, ಅವ್ರು ರಿಪ್ಲೈ ತೊಗೊಳ್ಬೇಕಾಗಿತ್ತು. ಈ ಹಡಾವಳಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದಿಲ್ಲ. ಸತೀಶ್ ಸೌಕರ್ ಹೇಳಿದ್ದಾರೆ, ನಾನು ಅದು ಹೇಳ್ತಾ ಇದ್ದೀನಿ. ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ, ದಿನೇಶ್ ಅವರು ಹೇಳಿದ್ದಾರೆ, ನಮ್ಮ ರಾಜಣ್ಣ ಅವರು ಹೇಳಿದ್ದಾರೆ, ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ. ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ನಮಗೆಲ್ಲ ಬೇಜಾರು. ಸರ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾರನ್ನ ಇಲ್ಲಿ ಒಂದು ನಿಮಿಷ, ನಾನಾದ್ರೂ ನಾನು ಆ್ಯಂಟಿ ಪಾರ್ಟಿ ಮಾಡಿದ್ರೆ ನನ್ನ ಮೇಲೂ ಕ್ರಮ ತೊಗೊಳ್ಬೇಕು. ಅಂದರೆ ಅದಕ್ಕೆ ಪ್ರೊಸೀಜರ್ ಇರ್ತದೆ. ಈಗ ಯಾರೂ ದೊಡ್ಡವನಿಲ್ಲ ಪಾರ್ಟಿದಲ್ಲಿ, ಪಾರ್ಟಿಗಿಂತ ದೊಡ್ಡವನು ಯಾವನೂ ಇಲ್ಲ. ನಾಟ್ ಇವನೇ ಜಮೀರ್ ಅಹಮದ್ ಖಾನ್ ಆಲ್ಸೋ. ಅದು ನಾನು ಮಾಡಿದ್ರು ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಕೊಡೋದು, ರಿಪ್ಲೈ ತಗೊಳ್ಳೋದು, ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಧರ್ಮಗುರುಗಳೇ ಹೇಳಿದ್ದಾರೆ, ರಾಜ್ಯದ ಮುಸ್ಲಿಂ ನಾಯಕರಿಗೆ ನಾವೇ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರು ಯಾರು ಹೇಳ್ಕೊಂಡ್ರೆ ಆಗ್ಬಿಡ್ತಾ ಹೈಕಮಾಂಡ್. ಗುರುಗಳೇ ನಾವು ಗುರುಗಳು ಬಿಟ್ಕೊಡೋದು ಪ್ರಶ್ನೆನೇ ಬರಲ್ಲ. ಈ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾನ್ಯ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಏನು ಮುಸ್ಲಿಂ ಉಲಮಾಗಳೆಲ್ಲರೂ ನಮಗೆ ಪರ್ಯಾಯ ಮಾರ್ಗಗಳಿವೆ, ನಾವೇ ವಿಧಾನಸೌಧದಲ್ಲಿ ಕಾಂಗ್ರೆಸ್ ನಾಳೆ ಬಗೆಹರಿಸಿ. ಪ್ರೊಸೀಜರ್ ಫಾಲೋ ಮಾಡದೇ ಇರೋದ್ರ ಹಿಂದೆ ರಾಜ್ಯ ನಾಯಕರದ್ದು ಯಾರ್ದಾರು ಕುಮ್ಮಕ್ಕಿದೆಯಾ? ಇಲ್ಲ, ಆ ಥರ ಏನಿಲ್ಲ, ಆ ಥರ ಇಲ್ಲ. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ಕೊಳ್ಳಿ, ಅವ್ರ ಪಕ್ಷ ವತಿಯಿಂದ ಅವ್ರು ಮಾಡ್ಕೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.